ಅಂಕಲ್ ಇನ್ನೇನಿಗೆ ತಡ ನಿಮ್ಮ ಅಳಿಯನ್ ಕಾಲ್ ತೊಳೆದು ಕನ್ಯಾದಾನ ಮಾಡ್ಬಿಡಿ. ತಡ ಮಾಡಬೇಡ್ದು ಮೂರ್ತಿಗಳೇ, ಕಾಲ್ ತೊಳಿರಿ. ಮಹೋದಯ ಮಹೋದಯ, ನಿಮಗಿನ್ನೂ ಚಿಕ್ಕ ವಯಸ್ಸು. ನಿಮಗಿನ್ನೂ ಚಿಕ್ಕ ವಯಸ್ಸು. ಬದುಕನ್ನು ನೋಡಬೇಕು. ಬದುಕನ್ನು ನೋಡಬೇಕು. ಸಂಸಾರನ ಅನುಭವಿಸ್ಬೇಕು. ಸಂಸಾರನ ಅನುಭವಿಸ್ಬೇಕು. ಸುಖ ದುಃಖ ಕಂಡ್ಕೋಬೇಕು. ಸುಖ ದುಃಖ ಕಂಡ್ಕೋಬೇಕು. ಈಗಲೇ ವೈರಾಗ್ಯ ಬೇಡ. ಈಗಲೇ ವೈರಾಗ್ಯ ಬೇಡ. ಕಾಶಿಗೆ ಹೋಗೋ ವೈರಾಗ್ಯ ವರ್ಜಿಸಿ. ಕಾಶಿಗೆ ಹೋಗೋ ವೈರಾಗ್ಯ ವರ್ಜಿಸಿ. ನನ್ನ ಪುತ್ರಿ ಮೇಘಳನನ್ನು, ನನ್ನ ಪುತ್ರಿ ಮೇಘನಾಳನ್ನು ಪಾಣಿಗ್ರಹಣ ಮಾಡಿ ಪಾಣಿಗ್ರಹಣ ಮಾಡಿ ಮಕ್ಕಳು ಮೊಮ್ಮಕ್ಕಳನ್ನು ಪಡೆದು ಮಕ್ಕಳು ಮೊಮ್ಮಕ್ಕಳನ್ನು ಪಡೆದು 100 ವರ್ಷ ಬದುಕಿ ಬಾಳಿ ನಂತರ 100 ವರ್ಷ ಬದುಕಿ ಬಾಳಿ ನಂತರ ಕಾಶಿ ಯಾತ್ರೆಗೆ ಹೋಗಿರಂತೆ. ಕಾಶಿ ಯಾತ್ರೆಗೆ ಹೋಗಿರಂತೆ. ನನ್ನ ಮಾತನ್ನ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಮಾತನ್ನ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಬನ್ನಿ, ಮುಹೂರ್ತಕ್ಕೆ ವೇಳೆ ಆಯಿತು. शरणं भव शंकर देसिकमे शरणं करुणावरुणालय पालय मां भवसागर दुःख विदूनहृतम् ನುಡಿಸಲೇ ಹೊಸ ಮಾತಿನ ಪದನಿಸ ಗಮನಿಸು ನಸುನಾಚಿಕೆ ನವರಸ ಅತಿಯಾದ ಒಲವಲೇ ಮಿತಿಯಾ ಮೀರಿ ಬಿಡಲೇ ತುಸು ಇತಿ ಮಿತಿ ಜೊತೆ ಇದೆ ಥರ ನನ್ನ ಸತಾಯಿಸು ಗಮನಿಸು ನಸುನಾಚಿಕೆ. ಹಲೋ ಹಲೋ ಹಲೋ, ಡೋಂಟ್ ವರಿ. ಹಾರ ಹಾಕು ಅಂತ ನಾನು ಹೇಳೋದಿಲ್ಲ. ಹೊಸ ಮಾತಿನ ಪದನಿಸ. ಸರಿ, ಅಂಕಲ್ ಯಾಕೆ ಅಣ್ಣನ ಕಾಲು ಹಿಡ್ಕೊಂಡು ಅಷ್ಟೊಂದು ಬೇಡ್ಕೋತಾ ಇದ್ರು?
ಅಷ್ಟೊಂದು ಅಳುವಂಥ ಅವಶ್ಯಕತೆ ಏನಿತ್ತು? ನನಗೆ ಗೊತ್ತಿಲ್ಲ. ನೀನು ಅತ್ತೆ ಅಲ್ವಾ, ಗೊತ್ತಿರುತ್ತೆ ನಿನಗೆ. ಅಪ್ಪ ಅಳ್ಬೇಕಾದ್ರೆ ಮಗಳಾಗಿ ಅದನ್ನ ನೋಡಿ ನನಗೂ ಕಣ್ಣಲ್ಲಿ ನೀರು ಬಂತು. ಅದೇ ಅಂಕಲ್ ಅತ್ತಿದ್ ಯಾಕೆ? ಅವ್ರು ಸಾಕು ಬೆಳೆಸಿದ ಮಗಳನ್ನ ಬೇರೆಯವ್ರ ಹಂಗೆ ಕೊಡೋದಕ್ಕೆ ಫೀಲ್ ಆಗೇ ಆಗತ್ತೆ. ಅಂಕಲ್ಗೆ ಏನು ವರಿ ಮಾಡ್ಕೋಬೇಡ ಅಂತ ಹೇಳು. ಅತ್ತಿಗೆ ನಮ್ಮ ಮನೆಗೆ ಬರೀ ಸೊಸೆಯಾಗಿ ಬರ್ತಾ ಇಲ್ಲ, ನಮ್ಮ ಮನೆ ಮಗಳಾಗಿ ದತ್ತಕ್ಕೆ ತಗೋತಾ ಇದ್ದೀವಿ. ನಾವು ಹೆಣ್ಮಕ್ಳ ಜೊತೆ ಹುಡ್ತೇ ಇರ್ಬೋದು, ಆದರೆ ಅವ್ರ ಭಾವನೆ ಎಂಥದ್ದು, ಅದಕ್ಕೆ ಹೇಗೆ ಸ್ಪಂದಿಸ್ಬೇಕು ಅಂತ ನಮಗೆ ಗೊತ್ತಿದೆ. ನನಗೂ ಒಬ್ಬರು ಅಮ್ಮ ಇದ್ದಾರೆ, ಅವರು ಒಂದು ಹೆಣ್ಣು. ನಾನು ಅತ್ತಿಗೆನ ಅದೇ ದೃಷ್ಟಿನಲ್ಲಿ ಕಾಣಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಬೇಡ, ಅತ್ತಿಗೆನ ಟ್ರೀಟ್ ಮಾಡೋ ರೀತಿ ನಮ್ಮ ಡ್ಯೂಟಿ. ತುಂಬಾ ಖುಷಿ ಆಗ್ತಿದೆ ನಿಮ್ಮ ಮಾತನ್ನ ಕೇಳಿ. ನಮ್ಮ ಅಕ್ಕ ನಿಜಕ್ಕೂ ಅದೃಷ್ಟ ಮಾಡಿದ್ಲು. ನಾನು ಅಷ್ಟೇ ಅದೃಷ್ಟ ಮಾಡಿದ್ದೀನಿ. ಏನಂದ್ರೆ? ಅಂದರೆ ಅತ್ತಿಗೆ ಅಂತ ಸೊಸೆ ಪಡೆಯೋದಕ್ಕೆ ನಾವು ಅದೃಷ್ಟ ಮಾಡಿದ್ದೀವಿ ಅಂತ ಹೇಳಿದೆ. ಮತ್ತೆ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಹೇಳಿ ಹೇಳಿ ಹೇಳಿ. ಹೆಣ್ಮಕ್ಳು ಏನಾದ್ರು ಹೇಳ್ತಾರೆ ಅಂತಂದ್ರೆ ಕುತೂಹಲ ಜಾಸ್ತಿ ಆಗ್ಬಿಡುತ್ತೆ. ಹೇಳಿ, ಅದೇನು ಹೇಳ್ತೀರೋ ಬೇಗ ಹೇಳಿ ಹೇಳಿ. ಅದು ನಾನು ನಿಮ್ಮನ್ನು ಅವಾಯ್ಡ್ ಮಾಡಿದೆ, ಸರಿಯಾಗಿ ಮಾತೇ ಆಡಿಸ್ಲಿಲ್ಲ. ಅದಕ್ಕೇನು ಕಾರಣ ಅಂತ ನೀವು ಕೇಳಿದ್ರಿ ಅಲ್ವಾ? ಕೇಳಿದ್ದೆ. ಕಾರಣ ಇಷ್ಟೇ. ಈಗ ಅಕ್ಕ ಭಾವನ ಮದುವೆ ಆಗ್ತಾ ಇರೋದನ್ನ ನೋಡಿ ಇಡೀ ಊರ್ ಜನೆಲ್ಲ ಹೊಟ್ಟೆ ಉರ್ಕೊಂಡು ದೃಷ್ಟಿ ಆಗ್ತಾ ಇದ್ದಾರೆ. ಇನ್ನು ನಾನೇನಾದ್ರೂ ನಿಮ್ಮನ್ನ ಸಲ್ಗೆಯಿಂದ ಮಾತಾಡ್ಸೋದನ್ನ ನೋಡ್ಬಿಟ್ರೆ, ಓಹ್ ಇವಳು ಸಾಹೇಬ್ರು ತಮ್ಮನ್ನ ಬುಟ್ಟಿ ಹಾಕೊಳ್ಳೋ ಪ್ರಯತ್ನ ಪಡ್ತಾಳೆ ಅಂತ ಕತೆ ಕಟ್ಬಿಡ್ತಾರೆ. ನಾನೇ ನಿಮ್ಮನ್ನು ಮಾತಾಡ್ಸಿದ್ರು, ನೀವೇ ನನ್ನ ಮಾತಾಡ್ಸಿದ್ರು, ನೋಡೋ ಜನರ ದೃಷ್ಟಿ ಬೇರೆ ಥರನೇ ಇರುತ್ತೆ. ಹೌದು, ಸಿಲ್ಲಿ. ಕೇಳೋಕಿದು ಸಿಲ್ಲಿನೇ, ಆದ್ರೆ ಇದು ವಾಸ್ತವ. ನನ್ನ ಕಣ್ಣೀರಿಗೆ ನೀವು ಕಾಳಜಿ ತೋರಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಕೊನೆ ಮಾತಿಗೆ ನನಗೆ ಅರ್ಥ ಸಿಗ್ಲಿಲ್ಲ. ಏನಿದು ಕಾಳಜಿ, ಕಣ್ಣೀರು, ಥ್ಯಾಂಕ್ಸ್? ಥ್ಯಾಂಕ್ಸ್ ಹೇಳಿದ ಮಟ್ಟಿಗೆ ಎಲ್ಲ ಸಮಾಪ್ತಿ ಅಂತನಾ? ಈ ಥ್ಯಾಂಕ್ಸ್ಗೋಸ್ಕರ ನಾನು ಕಾಳಜಿ ತೋರಿಸಿದ್ದು. ಅರ್ಥ ಅದೇನೆ, ನನ್ನ ಕಣ್ಣಿಗೆ ನಿಮ್ಮ ಕಾಳಜಿ, ನಿಮ್ಮ ಕಾಳಜಿಗೆ ನಂದೊಂದು ಥ್ಯಾಂಕ್ಸ್. ಹಾಗಾದ್ರೆ ನಾನು ನಿಮ್ಮ ಭಾವಂತಮ್ಮ ಅಲ್ಲ, ಪೊಲೀಸ್ ಆಫೀಸರ್. ನೀವು ಹೇಳಿದ ಮತ್ತೆ ನಂಬಿದ್ದೀನಿ. ನೀವು ಹೇಳಿದಿರೋದನ್ನ ನನಗೆ ತಿಳ್ಕೊಳಕ್ಕೂ ಗೊತ್ತು.